ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಮೊದಲನೇ ಸಲ ನಮ್ಮ ಸಿಯಾಂಶ್ನ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗಿದ್ದೀವಿ. ಈ ಸ್ವಿಮ್ಮಿಂಗ್ ಪೂಲು ನಮ್ಮ ಮನೆಗೆ ಸ್ವಲ್ಪ ಹತ್ರ ಆಗುತ್ತೆ. ಸಿಯಾಂಶ್ ಬಿಟ್ಟೋಗಿ ಮುಂಚೆನೂ ನಾವು ಹೋಗ್ತಿದ್ವು ಈ ಪೂಲ್ಗೆ. ಇವತ್ತಿಲ್ಲಿ ವಿಚಾರಿಸೋದಕ್ಕೆ ಅಂತ ಹೋದ್ವು, ಕೋಚಿಂಗ್ ಕೊಡ್ತಾರೆ ಹೆಂಗೆ ಅಂತ. ಯಾಕಂದರೆ ನನ್ನ ಮಗಂಗೆ ಇವಾಗ 1 ವರ್ಷ 10 ತಿಂಗಳು. ಅಲ್ಲಿ ಕೇಳಿದ್ದಕ್ಕೆ ಬಿಲೋ 5 ಇಯರ್ಸ್ ನಾವು ಕೋಚಿಂಗ್ ಕೊಡಲ್ಲ ಅಂದರು. ಓಕೆ ಪರವಾಗಿಲ್ಲ ಬಿಡಿ, ನಾವೇ ಹೇಳ್ಕೊಡ್ತೀವಿ ಅಂದ್ಬಿಟ್ಟು ಒಂದು ಟ್ಯೂಬು, ಒಂದು ಟೋಪಿ ಮತ್ತು ಒಂದು ನೈಲಾಂದು ಒಂದು ಚಡ್ಡಿ ತೊಗೊಂಡು ಹೋದ್ವು. ನಮ್ಮ ಸತೀಶ್ ಅಣ್ಣ ಸಖತ್ತಾಗಿ ಸ್ವಿಮ್ ಮಾಡ್ತಾರೆ. ಸೊ ಸದ್ಯಕ್ಕೆ ನಮ್ಮ ಸಿಯಾಂಶ್ಗೆ ಟ್ರೈನರ್ ಅಥವಾ ಕೋಚ್ ಅಂತಂದರೆ ಅವರೇನೆ. ಅವರು ಇವತ್ತು ತುಂಬ ಚೆನ್ನಾಗಿ ಆಟ ಆಡಿಸಿದ್ರು ನಮ್ಮ ಸಿಯಾಂಶ್ನ. ಅವನು ಸಖತ್ತು ಎಂಜಾಯ್ ಮಾಡ್ದ. ಫಸ್ಟು 2 ಫೀಟಲ್ಲಿ 1 ನಿಮಿಷ ಅಷ್ಟೇ ಬಿಟ್ಟಿದ್ದು, ಅದಾದ್ಮೇಲೆ ಡೈರೆಕ್ಟ್ 5 ಫೀಟಿಗೆ ಕರ್ಕೊಂಡೋಗಿ ಆಟ ಆಡಿಸಿದ್ರು. ಆಮೇಲೆ ಅವನು ಒಬ್ಬನೇ ಆಟ ಆಡೋಕ್ಕೆ ಶುರು ಮಾಡ್ದ. ಅದು ನೋಡಿ ನಮಗಂತೂ ಸಖತ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಯಿತು. ಅವ್ನು ಬೇಗ ಕಲಿತಾನೆ ಅಂತ ತುಂಬ ಖುಷಿ. ಲಾಸ್ಟಲ್ಲಿ ಎದ್ಬಾರೋ ಅಂದರೆ ನೋ ಅಂತಿದ್ದ. ಅಷ್ಟು ಎಂಜಾಯ್ ಮಾಡ್ದ ನನ್ನ ಮಗ ಅಂತ. ಅಲ್ಲೇ ಪಕ್ಕದಲ್ಲೇ ಒಂದು ಗೇಮ್ ಝೋನ್ ಓಪನ್ ಮಾಡಿದ್ದಾರೆ, ರೀಸೆಂಟಾಗಿ ಓಪನ್ ಮಾಡಿದ್ದಾರೆ ಅನಿಸುತ್ತೆ. ಅಲ್ಲಿ ಹೋಗಿ ಸ್ವಲ್ಪ ಎಲ್ಲ ನೋಡಿಕೊಂಡು ಅದಾದಮೇಲೆ ಪಕ್ಕದಲ್ಲೇ ಒಂದು ಮಾರ್ಕ್ ಹೌಸ್ ಅಂತ ಕೆಫೆ ಇತ್ತು. ಅಲ್ಲಿ ಹೋಗಿ ಸಾಫ್ಟೀಸ್ ತೊಗೊಂಡು ಎಲ್ಲರೂ ತಿಂದು. ಅದೇ ಕೆಫೆನಲ್ಲಿ ನನಗೆ ಗಿಟಾರ್ ಕಣ್ಣಿಗೆ ಬಿತ್ತು. ನೋಡ್ಕೊಂಡು ನಿಂತಿದ್ದೆ. ಓನರ್ ಬಂದುಬಿಟ್ಟು ಪ್ಲೇ ಮಾಡ್ತೀರಾ ಮಾಡಿ ಅಂತ ಕೊಟ್ಟರು. ಸ್ವಲ್ಪ ಹೊತ್ತು ನಾನು ಕೂಡ ಪ್ಲೇ ಮಾಡಿ ಮನೆ ಕಡೆ ಬಂದು. ಬ್ಲಾಗ್ ಇಷ್ಟ ಆದರೆ ಲೈಕ್ ಫಾಲೋ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.